everyone, welcome back to Smita's YouTube channel. ಸೊ ನನ್ನ ಮುಖದಲ್ಲಿರೋ ಎಕ್ಸೈಟ್ಮೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ಖುಷಿಗೆ ಕಾರಣ. ನಾನು ಮತ್ತೆ ತಿರ್ಗೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ತಿರ್ಗೋಕ್ಕೆ ಹೋಗ್ತಾ ಇರೋ ಪ್ಲೇಸ್ ಬಂದು ಉಡುಪಿ. ಇದು ಸಡನ್ ಪ್ಲ್ಯಾನ್. ನನ್ನ ಬರ್ಡೇಗೆ ನಾನೇ ಕೊಡ್ಕೊತಾ ಇರೋವಂಥ ಗಿಫ್ಟ್. ಸೊ ಆಲ್ರೆಡಿ ಲೇಟ್ ಆಗ್ತಿದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಲೋ ಮೆಜೆಸ್ಟಿಕ್ ಬಸ್ ಸ್ಟಾಪ್. ಬಸ್ ಸ್ಟಾಪ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಬಸ್ ಸ್ಟಾಪ್. ಫೈನಲಿ ಇಟ್ ಈಸ್ ಗೈಸ್. ಇವಾಗ ಸ್ಲೀಪಿಂಗ್ ಮಾಡುವ ಸಮಯ ಅಂಬಾರಿ ಬಸ್ಸಲ್ಲಿ. ಸೊ ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಈ ವಿಡಿಯೋ ಅಷ್ಟೇ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ ಅಂಬಾರಿಗೆ ಬಾಯಲ್ಲಿ ಮುಂದೆ ಸಾಗುವ ಸಮಯ. ಇದು ನೋಡಿ ಉಡುಪಿ ಬಸ್ ಸ್ಟಾಪ್. ಓಕೆ ಗೈಸ್, ನೋಡಿ ಸನ್ರೈಸ್, उडुपी सनराइज. ओह माय गॉड, कितना क्यूट लग रहा है ना. पद्मावती सदना. वाव, ಗೈಸ್ ಲಿಟ್ರಲಿ ನನಗೆ ಈ ಥರ ಮನೆಗಳು ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಈ ಥರ ಮನೆ ನನ್ನ ಹತ್ರ ಅಂತೂ ಇಲ್ಲ. ಮರ, ಗಿಡ, ದೇವಸ್ಥಾನ, यहाँ पे कॉमन है गेट के ऊपर अपना नाम रखना शायद. ನೋಡಿ, 2 ಚೇರ್ ಬೇರೆ ಇಟ್ಟಿದ್ದಾರೆ. ಸೂಪರ್ ಆಗಿದೆ. ಗೈಸ್, ನಡೆದು ಕಾಲು ನೋವು ಬರ್ತಾ ಇದೆ. ಇವಾಗ ಒಂದು ಸಾಂಗ್ ನೆನಪಾಗ್ತಾ ಇದೆ. ಲೆಟ್ ಮೀ ಟ್ರೈ. ಐ ಆಮ್ ನಾಟ್ ಅ ಸಿಂಗರ್, ಬಟ್ ಸ್ಟಿಲ್ ನಾನು ಇಷ್ಟು ಕೆಟ್ಟದಾಗೂ ಕೂಡ ಆಡೋದಿಲ್ಲ. ನೈಯೇ ಬೋಲಾ ಯಾಭಿ ಆಗ ಟ್ರಾನ್ಸ್ಫಾರ್ಮರ್ ಗೆಳತಿ ಪ್ರೀತಿ ಮಾಡೋ ವಿಷಯನೇ ನನಗೂ ಹೇಳಿರಲಿಲ್ಲ. ಇದೇ ರೆಕಾರ್ಡಿಂಗ್ ನಾನು ನೆಕ್ಸ್ಟ್ ಟೈಮ್ ಕೇಳ್ತಾ ಇದ್ರೆ ನನ್ನ ಕಿವಿನ ನಾನೇ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೀವು ಸಹ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಅಮ್ಮ ಉಡುಪಿ ಆಗ್ಬಿಡ್ತು. ವಾವ್ ವಾವ್, ಸೂಪರ್. ಫೈನಲಿ ಗೈಸ್ ವಿ ರೀಚ್ಡ್ ರಾಯಲ್ ಬ್ರದರ್ಸ್. 5 ಕಿಲೋಮೀಟ್ರು ನಡ್ಕೊಂಡು ಬರ್ತಿರೋದು ಸುಸ್ತಾಗ್ಬಿಟ್ಟಿದೆ. God. ಹಾಯ್ ಗೈಸ್, ನಾನೇನೆಲ್ಲ ಅಂದ್ಕೊಂಡು ಬಂದೆ, ಯಾವುದೋ ಬಟ್ಟೆ ಎತ್ಕೊಂಡು ಬಂದೆ. ಇವಾಗ ಫೈನಲಿ ನನಗೆ ಇದೇ ಹಾಕೋಬೇಕಾಗಿರೋ ಗತಿ ಬಂತು. ಬಿಕಾಸ್ ಈಚೆ ತುಂಬ ಅಂದರೆ ತುಂಬ ಬಿಸಿಲು. ನೀವು ಯಾರಾದರೂ ಉಡುಪಿಗೆ ಪ್ಲ್ಯಾನ್ ಮಾಡಿತಿದ್ರೆ ಟೇಕ್ ಮೀ ಆ್ಯಸ್ ಅನ್ ಎಕ್ಸಾಂಪಲ್. ಟೀ ಶರ್ಟು ತಗೊಂಬನ್ನಿ. ಈವ್ನಿಂಗ್ ಬೇಕಾದರೆ ನಿಮಗೆ ಬೇಕಾಗಿರೋ ಬಟ್ಟೆ ಹಾಕ್ಕೊಂಡು ಫೋಟೋ ತೆಗೆಸ್ಕೋಬೋದು. ಸೊ Airbnb ಎಲ್ಲಿರೋದು ಇವಾಗ ನಾನು ನಿಮಗೆ ಒಂದು ಕ್ವಿಕ್ ರೂಮ್ ಟೂರ್ ಕೊಡ್ತೀನಿ, ಓಕೆನಾ. ಫ್ರಿಡ್ಜ್ ಇಲ್ಲಿ ಬೇಕಿದ್ರೆ ನಾವು ಅಡುಗೆ ಮಾಡ್ಕೋಬೋದು.
ಏನಾದರೂ ಇಂಡಕ್ಷನ್ ಮತ್ತು ವಾಟರ್ ಏನಾದರೂ ಬಿಸಿ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಸಿಂಕ್ ಇದೆ, ವಾಶ್ರೂಮ್ ಬಿಟ್ಟರೆ ಇಲ್ಲೆಲ್ಲ ಲಗೇಜ್. ಇದು ಬಿಟ್ಟರೆ ರೂಮ್ ಆಲ್ರೆಡಿ ಮೆಸ್ ಮಾಡಿಬಿಟ್ಟಿದ್ದೀನಿ, ಐ ಆಮ್ ಸೊ ಸಾರಿ. ಸೊ ಇದು ಬಂದು ಮಿರರು, ಡ್ರೆಸ್ಸಿಂಗ್ ಟೇಬಲ್. ನಾನು ಮಿಸ್ ಮಾಡಿರೋದೆಲ್ಲ ಇಗ್ನೋರ್ ಮಾಡಿಬಿಡಿ. ಸೊ ಈ ಥರ ಕಾಣಿಸ್ತಿದೆ. ಫ್ಯಾನ್ ಇದೆ ಪ್ಲಸ್ ಎ ಸಿ. ಇದು ಬಂದು ಕಬೋರ್ಡು. ನನ್ನ ಲಗೇಜ್ ಆಲ್ರೆಡಿ ಬಿಟ್ಟಿದ್ದೀನಿ, ಆಲ್ರೆಡಿ ಡ್ರೆಸ್ಸೆಲ್ಲ ಇಟ್ಟಿದ್ದೀನಿ ನಾನಲ್ಲಿ. ಇದು ಇನ್ನೊಂದು ಕಬೋರ್ಡು. ಹೀಗಿದೆ. ಬೆಸ್ಟ್ ಪಾರ್ಟ್ ಏನಂತಂದರೆ ಮೈ ಗಾಡ್, ನಾಯಿ. ಈ ನಾಯಿ ನೋಡ್ಕೊಂಡು ಎದ್ರುಕೊಂಡ್ಬಿಟ್ಟೆ ನಾನು. ಇಲ್ಲ ನೋಡಿ. ಓಯ್, ಏನು ಹೆಸರು ನಿಂದು? ಓ ಕ್ಯೂಟು. ಇಲ್ಲಿಂದ ಡೈರೆಕ್ಟ್ ಬೀಚ್ ಕಾಣಿಸ್ತಿದೆ. ಈ ಗೇಟ್ನ ತೆಗ್ದ್ಬಿಟ್ಟು ನಾವು ಬೀಚ್ಗೂ ಕೂಡ ಹೋಗ್ಬೋದು. ಇನ್ನೊಂದು ಸ್ವಲ್ಪ ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋಗ್ತೀನಿ, ಆವಾಗ ತೋರಿಸ್ತೀನಿ. ಎಷ್ಟೇ ದೂರ ನೋಡಿದ್ರು ನೀರೇ ನೀರು. ಓಯ್ ಓಯ್, ರೆಸ್ಪಾಂಡೇ ಮಾಡ್ತಾ ಇಲ್ಲ. ನಾನೊಂದು ಅಬ್ಸರ್ವ್ ಮಾಡಿದ್ದೇನು ಗೊತ್ತಾ, ಈ ಉಡುಪಿ ಜನಗಳು ಮಾತ್ರ ತುಂಬ ಒಳ್ಳೆಯವರು. ಆ್ಯಕ್ಚುಲಿ ಬೆಳಗ್ಗೆ ಬೈ ಮಿಸ್ಟೇಕ್ ನಾನು ಯಾರ್ದೋ ಕಾಲು ತುಳಿದ್ಬಿಟ್ಟೆ. ಅದೇ ಬ್ಯಾಂಗ್ಳೂರಲ್ಲಿ ಆಗಿದ್ರೆ ನಾವು ಸರಿಯಾಗಿ ಉಳಿಸ್ಕೊತಾ ಇದ್ದೆ. ಬಟ್ ಇನ್ಸ್ಟೆಡ್ ಆಫ್ ನಾನು ಸಾರಿ ಕೇಳಬೇಕಾಗಿತ್ತು, ಅವರೇ ನನಗೆ ಸಾರಿ ಕೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತು ಇದು ರಾಯಲ್ ಬ್ರದರ್ಸಲ್ಲಿ ಯಾವಾಗ ನಾವು ಇದು ಗಾಡಿ ಪಿಕ್ ಮಾಡ್ಕೊಳಕ್ಕೆ ಹೋದ್ವಲ್ಲ, ಅಲ್ಲೂ ಅಷ್ಟೇ ಸುಸ್ತಾಗ್ಬಿಟ್ಟಿತ್ತು. ನಾನು ಹೇಳ್ದಂಗೆ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೆ ನಾವಲ್ಲಿ, ಟೈಮ್ ಕಿಲ್ ಮಾಡಬೇಕಾಗಿತ್ತು ಅದಕ್ಕೆ. ಸೊ ಅಲ್ಲೂ ಅಷ್ಟೇ ಸುಸ್ತಾಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ. ಇದು ಕೆಳಗಡೆ ಕುತ್ಕೊಂಡಿದ್ದೆ. ಅಲ್ಲಿ ಚಿಕ್ಕ ಹುಡುಗ ಅನಿಸುತ್ತೆ, ಅವರ ಮಗುನ ಏನೋ ಗೊತ್ತಿಲ್ಲ. ಸೊ ಅಷ್ಟು ಚಿಕ್ಕ ಹುಡುಗ ಕೂಡ ಚೇರ್ ತಗೊಬಂದು ನನಗೆ ಕುತ್ಕೊಳ್ಳಿ ಸಿಸ್ಟರ್ ಅಂತ ಅಂದ್ಬಿಟ್ಟು ಕೊಡ್ತು. ಓ ಮೈ ಗಾಡ್, ಅದು ಏನೋ ಒಂಥರ ಚೆನ್ನಾಗಿದೆ. ಏನು ಹೇಳ್ತಿದ್ದೀನೋ ಗೊತ್ತಿಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಜನಗಳು ಪೂರ್ತಿ ವೆಲ್ಕಮಿಂಗ್ ಇದ್ದಾರೆ. ಇವಾಗ ಈಚೆ ಹೋಗ್ಬೇಕು. ಲೆಟ್ಸ್ ಸಿ, ಮಲ್ಪೆ ಬೀಚ್ಗೆ ಹೋಗ್ಬೇಕು. ಫಸ್ಟು ಊಟ ಮಾಡಬೇಕು, ತುಂಬ ಹೊಟ್ಟೆ ಸಿಗ್ತಿದೆ. ಆಲ್ರೆಡಿ ಇಲ್ಲಿ ಇಟ್ಟಿದ್ದು ಮ್ಯಾಗಿನ ನಾನು ಆಲ್ರೆಡಿ ಬಿಸಿ ನೀರು ಹಾಕೊಂಡು ಆಲ್ರೆಡಿ ಬಾರಿಸಿದ್ದೀನಿ. ಮತ್ತು ಫುಲ್ಲು ನನಗೆ ಹೊಟ್ಟೆ ಸಿಗ್ತೈತೆ, ಈಚೆ ಹೋಗಬೇಕು. ಸೊ ಎಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಸರ್ಚ್ ಮಾಡಿಬಿಟ್ಟು ಹೋಗ್ಬೇಕು. ಫೇಸ್ ಪೂರ್ತಿ ರೆಡ್ ಆಗಿಬಿಟ್ಟಿದೆ. ಬ್ಲಷ್ ಅವಶ್ಯಕತೆನೇ ಇಲ್ಲ, ಉಡುಪಿಗೆ ಬಂದ್ಬಿಡಿ, ತಾನೇ ರೆಡ್ ಆಗಿಬಿಡುತ್ತೆ. एक चपाती को और 10 रुपए ले लिया. अच्छा था खाना भाई. बड़ागू मारलिगे बाहर से देख के बता देता हूँ रेस्टोरेंट अच्छा होगा. ಉಡುಪಿಲಿದ್ರೆ ಯಾವ್ದಾಟೆ 70% ಆಫ್. ನಾನು ನಿಜ ತಮಾಷೆಗೆ ಅಂತ ಒಳಗೋದೆ, ಬಟ್ ನಿಜ 70% ಆಫ್ ಕೊಟ್ಟಿರ್ತಾರೆ. ನಾವು ಶಾಪ್ ಮಾಡಿದ್ರೆ ನೀವು ಶಾಪ್ ಮಾಡ್ಕೊಂಡು ಬನ್ನಿ.
ಹೋಪ್ಫುಲ್ಲಿ ನಿಮಗೆ ಇದು ಹೆಲ್ಪ್ ಆಗ್ಬೋದು. ಉಡುಪಿಗೆ ಬಂದು ಏನು ಮಾಡಿದ್ರಿ ತಿಂದ್ವಿ. ಇವಾಗ ನಾವು ಬಂದಿರೋದು ಹೋಟೆಲ್ ಪ್ರಿಯದರ್ಶಿನಿ ತಿನ್ನಕ್ಕೆ. ಮಸಾಲ ದೋಸೆ ಮಸಾಲ ದೋಸೆ ರವಾ ವಡ. ಪಾಪ ಇಷ್ಟೊಂದು ಜನ. कौन सा होटल चाहिए? ಫೈನಲಿ ರೀಚ್ಡ್ ನಮ್ಮ ರೂಮಿಗೆ. ಈ ಥರ ಕಾಣಿಸ್ತಾ ಇದೆ ನೈಟು. ಫೋನಲ್ಲಿ ಕ್ಲಾರಿಟಿನೂ ಇಲ್ಲ. ನೋಡಿ ತೆಂಗಿನ ಮರಗಳು, ಚಂದ್ರ. ಮೈ ಗಾಡ್, ತಿಂದು ಜಾಸ್ತಿ ಆಗ್ಬಿಟ್ಟಿದೆ. ಫ್ಲ್ಯಾಶ್ ಆನ್ ಮಾಡಿದ್ರೂ ತೆಂಗಿನ ಮರ ಕಾಣಿಸ್ತಾ ಇಲ್ಲ. ಅಮ್ಮ ಮತ್ತೆ ಇವನ, ಅಯ್ಯೋ ಯಾಕೋ ಬಂದು ಎದುರಿಸ್ತ್ಯಾ ದೇವ್ರೆ, ಏನಾಯ್ತು? ಫೈನಲಿ ಗೈಸ್, ಐ ಆಮ್ ಬ್ಯಾಕ್ ಆ್ಯಂಡ್ ನಾನಿವಾಗ ಮಲ್ಕೊತಾ ಇದ್ದೀನಿ. ಇವತ್ತೆಲ್ಲೂ ಹೋಗೋಕ್ಕಾಗಲಿಲ್ಲ. ನಾಳೆ ಪಕ್ಕ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ಸು ಕವರ್ ಮಾಡಬೇಕು. ವಿಶ್ ಮಿ ಲಕ್. ನಾಳೆ ಸಿಗ್ತೀನಿ. ಇವತ್ತಿಗೆ ಈ ವ್ಲಾಗ್ನ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಗೈಸ್. ಡೋಂಟ್ ಫರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಓಕೆನಾ? ಚಲೋ, ಬಾಯ್ ಬಾಯ್. ಲವ್ ಯು ಗೈಸ್.